ಹೇಗೆ ಅಪರೂಪಕ್ಕೆ ಸಿಕ್ಕ ಕೆಲವು ಅವಕಾಶಗಳನ್ನು ನಾವು ಕಳೆದುಕೊಳ್ಳಬಾರದು ಅಂತ ಹಾತೊರೆಯುತ್ತಾ ಇರ್ತೇವೆ, ಹಾಗೆ ಶ್ರೀನಿವಾಸ ದೇವರ ದರ್ಶನಕ್ಕೆ ಹೋದಾಗ ಬಹಳ ಕಷ್ಟಪಟ್ಟು ಎಷ್ಟೋ ಗಂಟೆಗಳ ಗಟ್ಟಲೆ ಸಾಲಿನಲ್ಲಿ ನಿಂತು ಒಳಗೆ ಹೋದಾಗ ಕಣ್ಣು ಮುಚ್ಚಿ ತಿರುಗಿ ಬಂದರೆ ಏನು ಪ್ರಯೋಜನ? ವೆಂಕಟೇಶ ದೇವರ ದರ್ಶನವನ್ನೇ ಮಾಡದೇ ಇದ್ದರೆ. ಹಾಗಾದರೆ ಯಾವುದಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಬಂದೆ, ಆ ಕ್ಷಣಗಳು ಬಹಳ ಅಲ್ಪ, ಕೆಲವೇ ಕ್ಷಣಗಳು ನಾನು ಒಳಗೆ ನಿಲ್ಲೋದು, ಅದನ್ನು ನಾನು ವೇಸ್ಟ್ ಮಾಡಬಾರ್ದು. ಇದನ್ನು ಮೆಂಟಲಿ ಇವನು ಪ್ರಿಪೇರ್ ಆಗಿ ಹೋಗಬೇಕಲ್ಲಿ, ಮಾನಸಿಕ ಸಿದ್ಧತೆಯನ್ನು ಮಾಡಿಕೊಂಡು ಸ್ವಲ್ಪವೂ ಆಚೆ ಈಚೆ ನಾನು ನೋಡಬಾರದು, ಆ ಸಿಗೋ ಅಲ್ಪ ಸಮಯ ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಹೋದರೆ ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದಿಲ್ಲದೆ ಹೋದರೆ ಅಲ್ಲಿ ಹೋದಾಗ ಆಚೆ ಈಚೆ ಮೇಲೆ ಕೆಳಗೆ ನೋಡೋದ್ರೊಳಗೆ ಇವನನ್ನು ಹೊರಗೆ ತಳ್ಳಿಬಿಟ್ಟಿರ್ತಾರೆ. ಹೇಗೋ ಹಾಗಿದೆ ಈ ಮಾನವ ಜನ್ಮ ಅಂದರೆ ಹಾಗಿದೆ. ಹೇಗೆ ಎಷ್ಟೋ ಹೊತ್ತು ಸಾಲಿನಲ್ಲಿ ನಿಂತು ನಾವು ಅಲ್ಲಿ ಹೋಗ್ತೇವೋ, ಹಾಗೆ ಎಷ್ಟೋ ಜನ್ಮಗಳ ಸಾಲಿನಲ್ಲಿ ನಿಂತು ಈ ಮಾನವ ಜನ್ಮಕ್ಕೆ ಬಂದಿದ್ದೇವೆ. ಈ ಮಾನವ ಜನ್ಮ 100 ವರ್ಷ ಇದೆ ಅಂತ, 100 ವರ್ಷ ಇದೆ ನಿಜ, ಆದರೆ ಈ ದೊಡ್ಡದಾದ ಮಹಾಕಾಲ ಪ್ರವಾಹದೊಳಗೆ ಆ 100 ವರ್ಷ ಅಂತ ಈಗ ನಮಗೆ ಬಹಳ ದೊಡ್ಡದು ಅನ್ನಿಸ್ತದೆ.